ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಪಾಕ ಡಿಲೈಟ್ಸ್. ಇವತ್ತಿನ ರೆಸಿಪಿ ಸ್ವೀಟ್ ಮತ್ತು ಖಾರ ಪೊಂಗಲ್. ಇವತ್ತು ಸಂಕ್ರಾಂತಿ ಹಬ್ಬ ಆದ್ರಿಂದ ಈ ಸಂಕ್ರಾಂತಿ ಹಬ್ಬ ಎಲ್ಲರಿಗೂ ತುಂಬಾ ಒಳ್ಳೇದು ಮಾಡಲಿ ಅಂತೇಳಿ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮೊದಲಿಗೆ ಒಂದು ಕುಕ್ಕರ್ನಲ್ಲಿ 1 ಟೇಬಲ್ ಸ್ಪೂನ್ ಅಷ್ಟು ತುಪ್ಪನ ಸೇರಿಸಿ ನಾನು ಒಂದು ಚಿಕ್ಕ ಗ್ಲಾಸ್ ಹೆಸರು ಬೇಳೆ ಸೇರಿಸ್ತಾ ಇದ್ದೀನಿ. ಅದೇ ಗ್ಲಾಸಲ್ಲಿ 1 ಗ್ಲಾಸ್ ರೈಸ್ ಕೂಡ ಹಾಕ್ತಾ ಇದ್ದೀನಿ. ಇವೆರಡನ್ನು ಸೇರಿಸಾದ್ಮೇಲೆ ಹೆಸರು ಬೇಳೆ ಒಂದು ಸ್ವಲ್ಪ ಚೆನ್ನಾಗಿ ಘಮ ಘಮ ಅಂತೇಳಿ ಪರಿಮಳ ಬರೋವರೆಗೂ 2 ನಿಮಿಷ ಹುರಿದು ಬಿಟ್ಟು ಅದಕ್ಕೆ 6 ಗ್ಲಾಸ್ ಅಷ್ಟು ನೀರನ್ನ ಸೇರಿಸಿ 2 ವಿಷಲ್ ಹಾಕಿಸ್ಕೊತಾ ಇದ್ದೀನಿ. ಕುಕ್ಕರ್ ಪ್ರೆಷರ್ ರಿಲೀಸ್ ಆದಮೇಲೆ ನಾನು ಕುಕ್ಕರ್ನ ಓಪನ್ ಮಾಡ್ತಾ ಇದ್ದೀನಿ. ನೋಡಿ, ಬೇಳೆ ಮತ್ತು ಅಕ್ಕಿ ಒಳ್ಳೆ ಕನ್ಸಿಸ್ಟೆನ್ಸಿನಲ್ಲಿ ಚೆನ್ನಾಗಿ ಬೆಂದಿದೆ. ಇದನ್ನು ಒಂದ್ಸಲ ಮಿಕ್ಸ್ ಮಾಡೋಣ. ನಾನು ಈ ಬೇಳೆ ಮತ್ತು ಅಕ್ಕಿನ 3 ಭಾಗ ಆಗಿ ಡಿವೈಡ್ ಮಾಡ್ತಾ ಇದ್ದೀನಿ. ಒಂದು ಭಾಗದಲ್ಲಿ ಸ್ವೀಟ್ ಪೊಂಗಲ್ ಮಾಡ್ತಾ ಇದ್ದೀನಿ, ಇನ್ನೆರಡು ಭಾಗದಲ್ಲಿ ಖಾರ ಪೊಂಗಲ್ ಮಾಡ್ತಾ ಇದ್ದೀನಿ. ಮೊದಲಿಗೆ ಸ್ವೀಟ್ ಪೊಂಗಲ್ ಹೇಗೆ ಮಾಡೋದು ಅಂತ ಹೇಳಿ ನೋಡೋಣ. ನಾನೊಂದು ಚಿಕ್ಕ ಗ್ಲಾಸಲ್ಲಿ ಬೆಲ್ಲ ತಗೊಂಡಿದ್ದೀನಿ. ಅದನ್ನು ಈ ಥರ ಪಾತ್ರೆನಲ್ಲಿ ಸೇರಿಸಿ 1 ಗ್ಲಾಸ್ ನೀರನ್ನ ಹಾಕಿಬಿಟ್ಟು ಚೆನ್ನಾಗಿ ಕಾಯಲಿಕ್ಕೆ ಬಿಡೋಣ. ಇಲ್ಲಿ ನಾವು ಬೆಲ್ಲನ ಕಂಪ್ಲೀಟ್ ಆಗಿ ಕರಗಿಸ್ಬೇಕು. ಈ ಬೆಲ್ಲ ಎಲ್ಲ ಚೆನ್ನಾಗಿ ಕರಗಾದ್ಮೇಲೆ ನಾನೊಂದು ಜಾಲರಿನಲ್ಲಿ ಅದನ್ನ ಸೋಸ್ತೀನಿ. ಸೋಸಾದ್ಮೇಲೆ ಪುನಃ ಮತ್ತೆ ಪಾತ್ರೆನ ಒಂದ್ಸಲ ತೊಳೆದು ಬಿಟ್ಟು ಇಟ್ಟು ಈ ಸೋಸಿರುವಂತಹ ಬೆಲ್ಲದ ನೀರು ಇರುತ್ತಲ್ಲ ಅದನ್ನ ಆ ಪಾತ್ರೆಗೆ ಸೇರಿಸಿ ಕುದಿಲಿಕ್ಕೆ ಬಿಡೋಣ. ಇವಾಗ ನೋಡಿ, ಬೆಲ್ಲದ ನೀರು ಚೆನ್ನಾಗಿ ಕುದೀತಾ ಇದೆ. ಈ ಹಂತದಲ್ಲಿ ನಾನು ಬೇಯಿಸಿಟ್ಟಿರೋ ಬೇಳೆ ಮತ್ತೆ ಅಕ್ಕಿನ ಒಂದು ಪೋರ್ಷನ್ನ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಇದು ಹಾಕಾದ್ಮೇಲೆ ಚೆನ್ನಾಗಿ ಇದನ್ನ ಬೇಯಲಿಕ್ಕೆ ಬಿಡಬೇಕು. ಬೆಲ್ಲದ ನೀರು ಏನಿರುತ್ತಲ್ಲ ಅದು ಅಕ್ಕಿ ಮತ್ತೆ ಬೇಳೆಗೆ ಚೆನ್ನಾಗಿ ಇದು ಹಿಡಿಬೇಕು. ಇವಾಗ ನೋಡಿ, ಬೆಲ್ಲ ಅಕ್ಕಿ ಬೇಳೆ ಎಲ್ಲ ತುಂಬಾ ಚೆನ್ನಾಗಿ ಬೆಂದಿದೆ. ಈ ಹಂತದಲ್ಲಿ ನಾನು ಇನ್ನೊಂದು ಬಾಂಡ್ಲಿನಲ್ಲಿ 1 ಟೇಬಲ್ ಸ್ಪೂನ್ ಅಷ್ಟು ತುಪ್ಪನ ಹಾಕಿ ಅದಕ್ಕಾದ ನಂತರ 5 ಗೋಡಂಬಿ, 10 ದ್ರಾಕ್ಷಿ ಹಾಗೂ 1 ಲವಂಗ ಇವನ್ನ ಸೇರಿಸ್ಬಿಟ್ಟು ಕಲರ್ ಒಂದ್ ಸ್ವಲ್ಪ ಚೇಂಜ್ ಆಗೋವರೆಗೂ ಇದನ್ನ ಫ್ರೈ ಮಾಡ್ತಾ ಇದ್ದೀನಿ. ಇದಕ್ಕೆ ನಾನು 2 ಟೇಬಲ್ ಸ್ಪೂನ್ ಅಷ್ಟು ಒಣ ಕೊಬ್ಬರಿನ ಸೇರಿಸ್ತಾ ಇದ್ದೀನಿ. ಕೊಬ್ಬರಿ ಕೂಡ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡೋಣ. ಸೀಸ್ಬೇಡಿ ಯಾವುದೇ ಇಂಗ್ರೀಡಿಯೆಂಟ್ಸ್ನ. ಸೊ ಇದೆಲ್ಲ ಫ್ರೈ ಮಾಡಾದ್ಮೇಲೆ ನಾವು ಬೇಯಿಸಿಟ್ಟಿರೋ ಬೆಲ್ಲದನ್ನ ಏನಿರುತ್ತಲ್ಲ ಆ ಬೆಲ್ಲದನ್ನ ಇದಕ್ಕೆ ನಾವು ಸೇರಿಸೋಣ. ಇದೆಲ್ಲ ಸೇರಿಸಾದ್ಮೇಲೆ ಚೆನ್ನಾಗಿ ಇದನ್ನ ಫ್ರೈ ಮಾಡೋಣ. ಹಾಗೆ ಇದಕ್ಕೆ 2 ಚಿಟಿಕೆಯಷ್ಟು ನಾನು ಏಲಕ್ಕಿ ಪುಡಿನ ಕೂಡ ಸೇರಿಸ್ತಾ ಇದ್ದೀನಿ. ನಂತರ 1 ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಕೂಡ ಆ್ಯಡ್ ಮಾಡಿದ್ರೆ ನೋಡಿ, ಸ್ವೀಟ್ ಪೊಂಗಲ್ ರೆಡಿ ಆಗಿದೆ. ಇವಾಗ ಖಾರ ಪೊಂಗಲ್ನ ಹೇಗ್ ಮಾಡೋದು ಅಂತ ಹೇಳಿ ನೋಡೋಣ. ಮೊದಲನೇ ವಿಧಾನ ವೆನ್ ಪೊಂಗಲ್, ಅಥವಾ ಇದು ತಮಿಳ್ನಾಡು ಸ್ಟೈಲಲ್ಲಿ ಖಾರ ಪೊಂಗಲ್ ಹೇಗ್ ಮಾಡೋದು ಅಂತ ಹೇಳಿ ತೋರಿಸ್ತಾ ಇದ್ದೀನಿ. ಮೊದಲಿಗೆ ಒಂದು ಬಾಣಲಿನ ಸ್ಟವ್ ಮೇಲೆ ಇಟ್ಬಿಟ್ಟು ಅದಕ್ಕೆ 3 ಟೇಬಲ್ ಸ್ಪೂನ್ ಅಷ್ಟು ತುಪ್ಪನ ಸೇರಿಸ್ತಾ ಇದ್ದೀನಿ. ಪೊಂಗಲ್ ಮಾಡಲಿಕ್ಕೆ ತುಪ್ಪನ ಒಂದ್ ಸ್ವಲ್ಪ ಜಾಸ್ತಿ ಬೇಕಾಗತ್ತೆ, ಅದೇ ಒಳ್ಳೆ ರುಚಿ ಕೊಡುತ್ತೆ. ಈಗ ತುಪ್ಪ ಚೆನ್ನಾಗಿ ಕಾದ ಮೇಲೆ 1/4 ಟೇಬಲ್ ಸ್ಪೂನ್ ಅಷ್ಟು ಸಾಸಿವೆ, 1/4 ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆನ ಸೇರಿಸೋಣ. ಇದೆರಡು ಚೆನ್ನಾಗಿ ಚಟಪಟ ಅಂತೇಳಿ ಸಿಡಿದ ನಂತರ 25 ರಿಂದ 30 ಕಾಳುಮೆಣಸು ಹಾಗೂ 1 ಒಣಮೆಣಸಿನಕಾಯಿನ 2 ಪೀಸ್ ಮಾಡಿ ಹಾಕಿದ್ದೀನಿ. ಹಾಗೆ 7 ರಿಂದ 8 ಗೋಡಂಬಿ, 1/4 ಟೇಬಲ್ ಸ್ಪೂನ್ ಅಷ್ಟು ಹಿಂಗು ಇದು ಸೇರಿಸಾದ್ಮೇಲೆ ಒಂದು ರೌಂಡ್ ಇದನ್ನ ಮಿಕ್ಸ್ ಮಾಡೋಣ.
ಒಂದು 10 ಕೊರ್ಬೇವಿನ ಸೊಪ್ಪಿನ ಎಲೆ ಕೂಡ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಅದಾದ್ಮೇಲೆ ಮಿಕ್ಸ್ ಮಾಡೋಣ. ಅದಕ್ಕೆ ನಾನು ಚಿಕ್ಕದಾಗಿ ಹೆಚ್ಚಿಟ್ಟಿರೋ ಶುಂಠಿ, ಹಸಿ ಶುಂಠಿ, ಇದು ಏನು ಒಂದು 1/4 ಇಂಚ್ ಇರ್ಬೋದು, ಅದನ್ನ ಕೂಡ ಇದಕ್ಕೆ ಸೇರಿಸ್ತಾ ಇದ್ದೀನಿ. 1 ಟೇಬಲ್ ಸ್ಪೂನ್ ಅಷ್ಟು ಒಣ ಕೊಬ್ಬರಿ ಕೂಡ ಇದಕ್ಕೆ ಆ್ಯಡ್ ಮಾಡಿದ್ದೀನಿ. ಇದೆಲ್ಲಾನು ಸೇರಿಸಿ ಒಂದು ರೌಂಡ್ ಮಿಕ್ಸ್ ಮಾಡೋಣ. ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನ ನಾನು ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ. ನಾವು ಮೊದಲೇ ಬೇಯಿಸಿಟ್ಟಿರೋ ಬೇಳೆ ಮತ್ತೆ ಅಕ್ಕಿ ಏನಿದೆಯಲ್ಲ, ಅದನ್ನ ಈ ಮಿಶ್ರಣಕ್ಕೆ ನಾನು ಆ್ಯಡ್ ಮಾಡ್ತಾ ಇದ್ದೀನಿ. ಅನ್ನ ಬೇಳೆ ಬೇಯಿಸ್ಬಿಟ್ಟು ಒಂದು ಸ್ವಲ್ಪ ಟೈಮ್ ಬಿಟ್ಬಿಟ್ರೆ ಅದು ಒಂಥರ ಗಟ್ಟಿಯಾಗಿ ಹೋಗ್ಬಿಡುತ್ತೆ. ಈ ಕನ್ಸಿಸ್ಟೆನ್ಸಿ ಏನಿದೆಯಲ್ಲ, ಇದು ಗಟ್ಟಿ ಇದೆ. ಇದಕ್ಕೆ ನಾವು ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಇದನ್ನ ಅಡ್ಜಸ್ಟ್ ಮಾಡ್ಕೋಬೇಕಾಗತ್ತೆ. ನಾನಿಲ್ಲಿ ನೀರು ಯೂಸ್ ಮಾಡಿದ್ದೀನಿ, ಆದರೆ ವೆನ್ ಪೊಂಗಲ್ಗೆ ನೀರು ಬದಲು ಹಾಲು ಯೂಸ್ ಮಾಡಿದ್ರೇ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ನಾನು ಅದನ್ನ ಮಿಸ್ ಮಾಡಿದ್ದೀನಿ, ಸಾರಿ. ನೀವು ನೀರು ಬದಲು ಒಂದು ಸ್ವಲ್ಪ ಹಾಲನ್ನ ಬಿಸಿ ಮಾಡಿ ಇದಕ್ಕೆ ಸೇರಿಸ್ಕೊಳ್ಳಿ. ಇದೆಲ್ಲ ಚೆನ್ನಾಗಿ ಬೆಂದಾದ್ಮೇಲೆ ಇದಕ್ಕೆ ಲಾಸ್ಟಿಗೆ 1 ಟೇಬಲ್ ಸ್ಪೂನ್ ಅಷ್ಟು ತುಪ್ಪನ ಸೇರಿಸಿ 1 ನಿಮಿಷದಷ್ಟು ಬೇಯಿಸಿದ್ರೆ ಸಾಕು. ವೆನ್ ಪೊಂಗಲ್ ತಿನ್ನಲು ರೆಡಿ ಆಗುತ್ತೆ. ಇದು ತುಂಬಾನೇ ಟೇಸ್ಟಿಯಾಗಿರುತ್ತೆ. ಈ ವೆನ್ ಪೊಂಗಲ್ಗೆ ನಾವು ಹಸಿಮೆಣಸಿನ್ಕಾಯಿನ ಸೇರಿಸಿಲ್ಲ. ಈ ಕಾಳು ಮೆಣಸನ್ನೇ ನಾವು ಆ್ಯಡ್ ಮಾಡಿರೋದು. ಅದೇನೇ ಇದಕ್ಕೆ ಖಾರ ಕೊಡುತ್ತೆ. ಫ್ರೆಂಡ್ಸ್, ಬನ್ನಿ ಇವಾಗ ನಮ್ಮ ಕರ್ನಾಟಕ ಸ್ಟೈಲಲ್ಲಿ ಖಾರ ಪೊಂಗಲ್ನ ಹೇಗೆ ಮಾಡೋದು ಅಂತ ಹೇಳಿ ನೋಡೋಣ. ಮೊದಲಿಗೆ ಒಂದು ಬಾಣಲಿನ ಸ್ಟವ್ ಮೇಲೆ ಕಾಯಕ್ಕಿಟ್ಬಿಟ್ಟು ಅದಕ್ಕೆ 3 ಟೇಬಲ್ ಸ್ಪೂನ್ ಅಷ್ಟು ತುಪ್ಪನ ನಾನು ಸೇರಿಸ್ತಾ ಇದ್ದೀನಿ. ತುಪ್ಪ ಎಲ್ಲ ಚೆನ್ನಾಗಿ ಕಾದ ನಂತರ ಅದಕ್ಕೆ 1/4 ಟೇಬಲ್ ಸ್ಪೂನ್ ಅಷ್ಟು ಸಾಸಿವೆ, 1/4 ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆನ ನಾನು ಸೇರಿಸ್ತಾ ಇದ್ದೇನೆ. ಜೀರಿಗೆ ಮತ್ತೆ ಸಾಸಿವೆ ಎರಡು ಚಟಪಟ ಅಂತ ಹೇಳಿ ಸಿಡ್ದಾದ್ಮೇಲೆ ನಾನು 2 ಹಸಿಮೆಣಸಿನ್ಕಾಯಿನ ಈ ತರ ಉದ್ದುದ್ದಾಗಿ ಅದನ್ನ ಕಟ್ ಮಾಡಿಬಿಟ್ಟು ಅದು ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ಒಂದು 8 ಕೊರ್ಬೇವಿನ ಸೊಪ್ಪಿನ ಎಲೆ, ಒಂದು 8 ಗೋಡಂಬಿ, ಹಾಗೂ ಒಂದು 1/4 ಇಂಚಷ್ಟು ಶುಂಠಿನ ಚಿಕ್ಕದಾಗಿ ಹೆಚ್ಚಿರೋದು ಅದು ಕೂಡ ಸೇರಿಸ್ತಾ ಇದ್ದೀನಿ. 1/4 ಟೇಬಲ್ ಸ್ಪೂನ್ ಅಷ್ಟು ಹಿಂಗು ಕೂಡ ಇದಕ್ಕೆ ಆ್ಯಡ್ ಮಾಡಿದ್ದೀನಿ. ನಂತರ ನಾನು ಇದಕ್ಕೆ ಒಂದು 1/4 ಟೇಬಲ್ ಸ್ಪೂನ್ ಅಷ್ಟು ಅರಿಶಿಣನ ಆ್ಯಡ್ ಮಾಡ್ತೀನಿ. ಹಾಗೂ ಒಂದು 8 ಕಾಳುಮೆಣಸು, ಅದರಲ್ಲಿ ಒಂದು 4ನ ದಪ್ಪದಾಗಿ ಕುಟ್ಟಿರೋದು, ಹಾಗೂ 4ನ ಉಂಡೆ ಕಾಳುಮೆಣಸನ್ನ ಸೇರಿಸ್ತಾ ಇದ್ದೀನಿ. ಒಂದು 1/4 ಟೇಬಲ್ ಸ್ಪೂನ್ ಅಷ್ಟು ಹಸಿ ಕಾಯಿನ ಚಿಕ್ಕದಾಗಿ ಕಟ್ ಮಾಡಿರೋದು, ಅದನ್ನು ಕೂಡ ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ. ಇದೆಲ್ಲ ಮಿಶ್ರಣ ಸೇರಿಸಾದ್ಮೇಲೆ ಇದನ್ನ ಚೆನ್ನಾಗಿ ಒಂದು ರೌಂಡ್ ಮಿಕ್ಸ್ ಮಾಡೋಣ. ಹಾಗೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ತಾ ಇದ್ದೀನಿ. ಮೊದಲೇ ಬೇಯಿಸಿಟ್ಟಿರೋ ಅನ್ನ ಬೇಳೆ ಏನಿರುತ್ತಲ್ಲ, ನಾನು ಅದೇ ಕುಕ್ಕರ್ಗೆ ಒಂದು 2 ಗ್ಲಾಸಷ್ಟು ಚಿಕ್ಕ ಗ್ಲಾಸಷ್ಟು ನೀರನ್ನ ಅದಕ್ಕೆ ಸೇರಿಸ್ಬಿಟ್ಟು ಬೇಯಕ್ಕೆ ಇಟ್ಬಿಟ್ಟಿದ್ದೆ ಇದ್ರ ಜೊತೆಗೇನೆ. ಸೊ ಆ ಬೇಳೆ ಅನ್ನ ಏನು ಬೆಂದಿರುತ್ತಲ್ಲ, ಆ ಮಿಶ್ರಣನ ನಾನು ಈ ಒಗ್ಗರಣೆಗೆ ಸೇರಿಸ್ತಾ ಇದ್ದೀನಿ. ಈ ಅನ್ನ ಬೇಳೆನ ಈ ಒಗ್ಗರಣೆಗೆ ಸೇರಿಸಾದ್ಮೇಲೆ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗತ್ತೆ. ಹೀಗೆ ಮಿಕ್ಸ್ ಮಾಡೋದ್ರಿಂದ ಉಪ್ಪು, ಖಾರ, ತುಪ್ಪ ಎಲ್ಲದು ಈ ಅನ್ನ ಬೇಳೆಗೆ ಚೆನ್ನಾಗಿ ಹಿಡಿಯುತ್ತೆ. ಇದು ಸೇರಿಸಾದ್ಮೇಲೆ ಇದನ್ನ ಚೆನ್ನಾಗಿ ಕುದಿಯೋದಕ್ಕೆ ಬಿಡಬೇಕು. ಇದಾದ ನಂತರ ನಾನು 1 ಟೇಬಲ್ ಸ್ಪೂನ್ ಅಷ್ಟು ಕೊತ್ತಂಬರಿ ಇದನ್ನ ಚಿಕ್ಕದಾಗಿ ಕಟ್ ಮಾಡಿರೋದನ್ನ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಈಗ ಕನ್ಸಿಸ್ಟೆನ್ಸಿ ಹೆಂಗಿರ್ಬೇಕಪ್ಪ ಅಂತ ಅಂದ್ರೆ, ನೀವು ಈ ತರ ಮಾಡಿದ್ರೆ ಅದೊಂದು ಸ್ವಲ್ಪ ತಿಳಿಯಾಗಿ ಬೀಳ್ಬೇಕು. ನೋಡಿ, ಇವಾಗ ಕಾಣಿಸ್ತಾ ಇದೆಯಲ್ಲ, ಈ ಕನ್ಸಿಸ್ಟೆನ್ಸಿಲಿ ಇದ್ರೆ ನೋಡಿ ಪೊಂಗಲ್ಲು ರೆಡಿ ಇದೆ ಅಂತ ಹೇಳಿ ಅರ್ಥ. ಈಗ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ನಾನು ಇದನ್ನ ಸ್ಟವ್ನ ಆಫ್ ಮಾಡ್ತಾ ಇದ್ದೀನಿ. ಇವಾಗ ಖಾರ ಪೊಂಗಲ್ ರೆಡಿ ಆಗಿದೆ. ನೋಡಿ, ನಮ್ಮ ಕರ್ನಾಟಕ ಸ್ಟೈಲ್ ಖಾರ ಪೊಂಗಲ್ಲು ಮೊಸರು ಬಜ್ಜಿ ಜೊತೆ ಸರ್ವ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಹಾಗೇನೆ ವೆನ್ ಪೊಂಗಲ್ಲು ಚಟ್ನಿ ಜೊತೆ ತುಂಬಾ ಚೆನ್ನಾಗಿರುತ್ತೆ. ಇವತ್ತು ಹಬ್ಬ ಆದ್ರಿಂದ ಈ 3 ಡಿಫ್ರೆಂಟ್ ಟೈಪ್ ಆಫ್ ಪೊಂಗಲ್ನ ಹೇಗ್ ಮಾಡೋದು ಅಂತ ಹೇಳಿ ತೋರಿಸಿದ್ದೀನಿ. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಚಾನಲ್ಗೆ ಹೊಸಬ್ರಾದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಚಾನಲ್ನ ಶೇರ್ ಮಾಡಿ. ಹಾಗೆ ಮತ್ತೆ ಇನ್ನೊಂದು ಇಂಟ್ರೆಸ್ಟಿಂಗ್ ರೆಸಿಪಿ ಜೊತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿಯವರೆಗೂ ಟೇಕ್ ಕೇರ್. ಥ್ಯಾಂಕ್ ಯು.